ಕಾಶ್ಮೀರದಲ್ಲಿ ಸಿಲುಕಿದ್ದ ಕನ್ನಡಿಗರು ವಾಪಸ್ಸಾಗಿದ್ದಾರೆ. ಶ್ರೀನಗರದಿಂದ ಬಂದಿದ್ದಾರೆ ವಿದ್ಯಾರ್ಥಿಗಳು. ಕೃಷಿ ವಿವಿಯಲ್ಲಿ ಓದ್ತಾ ಇದ್ದ ವಿದ್ಯಾರ್ಥಿಗಳು ಸಿಲುಕೊಂಡಿದ್ರು. 6 ತಿಂಗಳ ಹಿಂದೆ ಅವರು ಶ್ರೀನಗರಕ್ಕೆ ಹೋಗಿರ್ತಾರೆ. ಶ್ರೀನಗರದಲ್ಲಿ 20 ವಿದ್ಯಾರ್ಥಿಗಳು ಓದ್ತಾ ಇದ್ರು. ಯುದ್ಧ ಭೀತಿಯಿಂದ ಕಾಲೇಜಿಗೆ ರಜೆ ಘೋಷಣೆ ಮಾಡಲಾಗಿದೆ. ಕಾಶ್ಮೀರದಲ್ಲಿ ಸಿಲುಕಿದ್ದ ಕನ್ನಡಿಗರು ವಾಪಸ್ಸಾಗಿದ್ದು ಶ್ರೀನಗರದಿಂದ ವಿದ್ಯಾರ್ಥಿಗಳು ವಾಪಸ್ಸಾಗಿದ್ದಾರೆ. ಕೃಷಿ ವಿವಿಯಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇದ್ರು. ಕಳೆದ 6 ತಿಂಗಳ ಹಿಂದೆ ಅವರು ಶ್ರೀನಗರಕ್ಕೆ ಹೋಗಿದ್ರು. ಶ್ರೀನಗರದಲ್ಲಿ 20 ವಿದ್ಯಾರ್ಥಿಗಳು ಓದ್ತಾ ಇದ್ರು. ಯುದ್ಧ ಭೀತಿಯಿಂದ ಕಾಲೇಜಿಗೆ ರಜೆ ಘೋಷಣೆಯಾಗಿದ್ದು ತಮ್ಮ ತವರಿಗೆ ವಾಪಸ್ಸಾಗಿದ್ದಾರೆ. ಪಹಲ್ಗಾಮ್ನಲ್ಲಿ ಏನು ಭಯೋತ್ಪಾದಕರು ದಾಳಿಯನ್ನು ನಡೆಸಿದ್ರು, ಇದಾದ ಬಳಿಕ ಆಪರೇಷನ್ ಸಿಂಧೂರ ಮೂಲಕ ಪಾಕಿಸ್ತಾನಕ್ಕೆ ಭಾರತ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿರುವಂಥದ್ದು. ಕಳೆದ 3-4 ದಿನಗಳಿಂದ ಜಮ್ಮು ಕಾಶ್ಮೀರ ಶ್ರೀನಗರ ಭಾಗಗಳಲ್ಲಿ, ಗಡಿ ಭಾಗಗಳಲ್ಲಿ ಸಾಕಷ್ಟು ಏನು ಎರಡೂ ಕಡೆಯಿಂದಲೂ ಕೂಡ ಏನು ಕ್ಷಿಪಣಿಗಳ ದಾಳಿ ಮೂಲಕ ಸಾಕಷ್ಟು ಒಂದು ಯುದ್ಧದ ರೀತಿ ವಾತಾವರಣ ನಿರ್ಮಾಣಗೊಂಡಿತ್ತು. ಸದ್ಯ ಈಗ ಕದನ ವಿರಾಮವನ್ನು ಎರಡೂ ದೇಶಗಳು ಘೋಷಣೆ ಮಾಡಿರುವಂಥದ್ದು. ಹೀಗಾಗಿ ಶ್ರೀನಗರದಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳು ಏನು ಅಲ್ಲಿ ಓದ್ತಾ ಇದ್ದಾರೆ, ಅಲ್ಲಿನ ಒಂದು ಯುದ್ಧದ ಪರಿಸ್ಥಿತಿ ಹೇಗಿತ್ತು, ಜೊತೆಗೆ ಅಲ್ಲಿನ ಒಂದು ವಾತಾವರಣ ಅಂದರೆ ಕಳೆದ 3-4 ದಿನಗಳಿಂದ ಅಲ್ಲಿ ಏನು ಯಾವ ರೀತಿ ಗಡಿ ಭಾಗದಲ್ಲಿ ಯಾವ ರೀತಿ ಜನ ಸಂಕಷ್ಟಕ್ಕೊಳಗಾಗಿದ್ದಾರೆ, ಯಾವ ರೀತಿ ಭಯಭೀತರಾಗಿದ್ದಾರೆ ಅನ್ನುವಂಥ ಒಂದು ಮಾತನ್ನು ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಶ್ರೀನಗರದಲ್ಲಿ ಓದ್ತಾ ಇದ್ದಾರೆ. ಈಗ ಸದ್ಯ ಅಲ್ಲಿನ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿರುವಂಥದ್ದು, ಜೊತೆಗೆ ಆನ್ಲೈನಲ್ಲಿ ತರಗತಿಗಳನ್ನು ನಡೆಸೋದಕ್ಕೆ ಅಲ್ಲಿನ ಸರ್ಕಾರ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈಗ ಶ್ರೀನಗರದಿಂದ ಬಂದಿರುವಂಥ ಕರ್ನಾಟಕದ ವಿದ್ಯಾರ್ಥಿಗಳಿದ್ದಾರೆ, ಅವರು ಅಲ್ಲಿನ ಬಗ್ಗೆ ಏನು ಹೇಳ್ತಾರೆ ಬನ್ನಿ ಕೇಳೋಣ. ಸರ್, ಅಂದರೆ ನಮಗೆ ಕಾಲೇಜಲ್ಲಿ ಇರಬೇಕಾದ್ರೆ ಈ ಯುದ್ಧ ಸ್ಟಾರ್ಟ್ ಅಂದಿದ ತಕ್ಷಣವೇ ನಮಗೆ ಸ್ವಲ್ಪ ಭಯ ಶುರುವಾಗ್ತು. ಅದು ಆಪರೇಷನ್ ಸಿಂಧೂರಿಂದ ತುಂಬ ಸಿವಿಯರ್ ಅನಿಸ್ತು. ಅಲ್ಲಿ ಸಿಚುವೇಶನ್ ಎಲ್ಲ ಕಂಡೀಷನ್ ತುಂಬ ಕ್ರಿಟಿಕಲ್ ಇತ್ತು. ಹಾಗಾಗಿ ನಮಗೆ ಅಲ್ಲಿ ಇರಬೇಕಾದ್ರೆ ನಮಗೆ ಶಬ್ದಗಳೆಲ್ಲ ಕೇಳಿಸೋದು, ಅಲ್ಲಿ ಎಕ್ಸ್ಪ್ಲೋಷನ್ ಆಗೋದು, ಇನ್ನೊಂದಾಗೋದು. ಮತ್ತು ನ್ಯೂಸಲ್ಲೆಲ್ಲ ನೋಡಬೇಕಾದ್ರೆ ಇಲ್ಲೆಲ್ಲ ಈ ಥರ ಅಟ್ಯಾಕ್ ಆಗಿದೆ ಶ್ರೀನಗರ ಏರ್ಪೋರ್ಟ್ ಮೇಲೆಲ್ಲ, ಈ ಥರ ಎಲ್ಲ ನ್ಯೂಸಲ್ಲಿ ಬರೋದು. ಮತ್ತು ಗಡಿ ಭಾಗಗಳಲ್ಲಿ ತುಂಬ ಸಿವಿಯರ್ ಇದೆ ಸಿಚುವೇಶನ್ ಅಂತೆಲ್ಲ ಈ ಥರ ಎಲ್ಲ ಹೇಳ್ತಿದ್ರು. ನಮಗೆ ಅಲ್ಲಿ ತುಂಬ ಭಯ ಸ್ಟಾರ್ಟ್ ಆಗಿ ನಾವಿಲ್ಲಿಗೆ ಬರೋಕ್ಕೆ ಅಂತ ಪ್ರಯತ್ನ ಪಟ್ಟರು, ಯಾವ ರೀತಿಯೂ ನಮಗೆ ದಾರಿ ಸಿಕ್ಕಿಲ್ಲ. ಯಾಕೆಂದರೆ ಏರ್ಪೋರ್ಟ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಮತ್ತು ನಾವು ಜಮ್ಮುಗೆ ಬರಬೇಕಿತ್ತು. ಆದರೆ ಜಮ್ಮುಲೆಲ್ಲ ತುಂಬ ಜಾಸ್ತಿ ಅಟ್ಯಾಕ್ ಮಾಡ್ತಿದ್ದಾರೆ ಆ ಕಡೆ ಅಂತೆಲ್ಲ ಗೊತ್ತಾಗಿದ ತಕ್ಷಣ ನಮಗೆ ಬರೋಕ್ಕೆ ಒಂಚೂರು ಭಯ ಆಗ್ತು. ಅದರಿಂದ ನಾವು ನಮ್ಮ ಪೋಷಕರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ, ಯಾವ ರೀತಿನಾದರೂ ನಮ್ಮ ಇಲ್ಲಿಂದ ಬರೋಕ್ಕೆ ಅರೇಂಜ್ ಮಾಡಿರಿ ಅಂತ. ನಾವು ಆದಷ್ಟು ತುಂಬ ಗೌರ್ಮೆಂಟ್ ಅವ್ರಿಗಾಗಲಿ, ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಅವ್ರಿಗೆ ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಿದ್ವಿ. ಮತ್ತು ನಮ್ಮ ತಂದೆಯವರು ಖುದ್ದಾಗಿ ಹೋಗಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಭೇಟಿಯಾದರು. ಅವರು HD ಕುಮಾರಸ್ವಾಮಿ ಅವ್ರಿಗೆ ಅವರು ಇಂಟಿಮೇಷನ್ ಕೊಟ್ಟು, ಅವರ ಅನಾರೋಗ್ಯ ಕಾರಣದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲನೂ ಲೀಡ್ ತಗೊಂಡು ನಮ್ಮನ್ನ ಕರ್ನಾಟಕಕ್ಕೆ ಬರುವವರೆಗೂ ಎಲ್ಲ ರೀತಿಯಾದಂಥ ಅರೇಂಜ್ ಮಾಡಿದ್ರು. ಅವರು ಇಷ್ಟ. ನೀವು ಕ್ಲಾಸ್ ರೂಮಲ್ಲಿದ್ವಿ ಮತ್ತು ನೈಟೆಲ್ಲ ಗುಂಡಿನ ದಾಳಿ ಮೇಲೆ ಎಲ್ಲ ಸಿಕ್ಕಾಪಟ್ಟೆ ಭಯ ಆಗ್ತದೆ. ಶ್ರೀನಗರದಲ್ಲಿ ಕೂಡ ನಿರಂತರವಾಗಿ ಒಂದು 3-4 ಗಂಟೆಗಳ ಕಾಲ ಕ್ಷಿಪಣಿಗಳನ್ನು ಹಾರಾಟ ಮಾಡ್ತಾ ಇರುವಂಥದ್ದು. ಹೇಗೆ ಅನಿಸ್ತಾ ಇತ್ತು ಅವಾಗ ಸರ್? ಅಂದರೆ ನೈಟ್ ಹೊತ್ತಾದರೆ ಅಲ್ಲಿ ಬ್ಲಾಕ್ಔಟ್ ಅಂತ ಮಾಡಿಬಿಡ್ತಿದ್ರು ಸರ್. ಪೂರ್ತಿ ಕರೆಂಟ್ ತೆಗೆದುಬಿಡೋದು, ನೆಟ್ವರ್ಕು ಒಂದೊಂದು ಸರಿ ಸಿಗ್ತಾ ಇರಲಿಲ್ಲ ಸರ್. ಆ ಥರ ಎಲ್ಲ ಸಿಚುವೇಶನ್ ಇತ್ತು. ಆವಾಗ ನಮಗೆ ತುಂಬ ಭಯ ಅನಿಸೋದು. ಬೆಳಗಿನ ಜಾವ ಆಗುವಷ್ಟರಲ್ಲಿ ಅಲ್ಲಲ್ಲಿ ಕ್ಷಿಪಣಿ ದಾಳಿಯಿಂದ ಸೌಂಡ್ ಎಲ್ಲ ಕೇಳಿಸೋದು ನಮಗೆ, ಎಕ್ಸ್ಪ್ಲೋಷನ್ ಆಗಿದ್ದದೆಲ್ಲ. ಎಷ್ಟು ದಿವಸ ಆಗಿತ್ತು ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಎಷ್ಟು ಜನ ಶ್ರೀನಗರದಲ್ಲಿ ಇದ್ದೀರಿ, ಓದ್ತಾ ಇದ್ದೀರಿ, ಏನು ಓದ್ತಾ ಇದ್ದೀರಿ? ಸರ್, ನಾವೆಲ್ಲ MSc ಮಾಡ್ತಾ ಇದ್ದೀವಿ. ಟೋಟಲ್ 17 ಮೆಂಬರ್ಸ್ ಇದ್ದೀವಿ. ಎಲ್ಲ ಕ್ಯಾಂಪಸ್ಸಿಂದ ಡಿಫ್ರೆಂಟ್ ಡಿವಿಷನ್ಸಿಂದ ಇದ್ದೀವಿ. ಅಲ್ಲಿ ಟೋಟಲ್ ಇವಾಗ ಸದ್ಯಕ್ಕೆ 13 ಜನನ ನಿಖಿಲ್ ಕುಮಾರಸ್ವಾಮಿ ಅವರೇ ಖುದ್ದಾಗಿ ಫ್ಲೈಟ್ ಬುಕ್ ಮಾಡಿ ಇಲ್ಲಿವರೆಗೂ ಬೆಂಗಳೂರವರೆಗೂ ಕರೆಸ್ಕೊಂಡಿದ್ದಾರೆ. ನೆಕ್ಸ್ಟ್ ಅಲ್ಲಿ ಸ್ಟೇ ಎಲ್ಲ ನಮ್ಮ ಡೆಲ್ಲಿಲೆಲ್ಲ ಕರ್ನಾಟಕ ಗೌರ್ಮೆಂಟ್ ಅವ್ರು ನೋಡ್ಕೊಂಡಿದ್ದಾರೆ. ಶ್ರೀನಗರದಿಂದ ಪಹಲ್ಗಾಮ್ ಎಷ್ಟು ದೂರ ಆಗ್ತಾ ಇತ್ತು? ಸರ್ 90 ಕಿಲೋಮೀಟರ್ಸ್ ಆಗುತ್ತೆ ಸರ್. ಶ್ರೀನಗರದಲ್ಲಿ ನೀವು ಎಷ್ಟನೇ ತಾರೀಕಿಂದ ಹೊರಟ್ರಿ, ಯಾವತ್ತು ಬಿಟ್ರಿ ಶ್ರೀನಗರದಿಂದ? ಸರ್ 10ನೇ ತಾರೀಕು ಮಧ್ಯಾಹ್ನ ನಮ್ಮ ವೈಸ್ ಚಾನ್ಸಲರ್ ಅವ್ರ ಕಡೆಯಿಂದ ಬಸ್ ಅರೇಂಜ್ ಮಾಡಿದರು. ಅವರು ಅಲ್ಲಿಂದ ಜಮ್ಮುಗೆ ಬಂದಿದ್ದೀವಿ. ನೈಟ್ 11:30 ಜಮ್ಮುಗೆ ಬಂದ್ವಿ. 10ನೇ ತಾರೀಕು ನೈಟ್ ಅಲ್ಲಿಂದ ಮತ್ತೆ ಟ್ರೈನ್ ಆಯಿತು. ಟ್ರೈನಿಂದ ಮತ್ತೆ ಡೆಲ್ಲಿಗೆ ಬಂದು ಡೆಲ್ಲಿಯಿಂದ ಓಕೆ. ಈಗ ಕರ್ನಾಟಕದ ವಿದ್ಯಾರ್ಥಿಗಳೆಲ್ಲ ವಾಪಸ್ ಆದರೆ? ಹಾಂ, ಆಗಿದ್ದಾರೆ ಸರ್. ಇನ್ನೂ 2 ಇದ್ದಾರೆ. ಅವರು ಕೂಡ ಆಲ್ರೆಡಿ ಅವರಿಗೂ ಫ್ಲೈಟ್ಸ್ ಬುಕ್ ಮಾಡಿದ್ದಾರೆ. ಇದಿಷ್ಟು ಏನು ಜಮ್ಮು ಮತ್ತು ಕಾಶ್ಮೀರ ಶ್ರೀನಗರ ಭಾಗದಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳು ಓದ್ತಾ ಇದ್ರು ಕಳೆದ 6 ತಿಂಗಳ ಹಿಂದೆ. ಈಗ ಕಳೆದ 3-4 ದಿನಗಳಿಂದ ಈಚೆಗೆ ಏನು ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಏನು ಉದ್ವಿಗ್ನತೆ ಉಂಟಾಗಿತ್ತು. ಹೀಗಾಗಿ ಸಾಕಷ್ಟು ಒಂದು ರೀತಿ ವಿದ್ಯಾರ್ಥಿಗಳು ಭಯಭೀತರಾಗಿದ್ದರು. ಕ್ಯಾಮರಾಮನ್ ನಾಗಾರ್ಜುನ್ ಜೊತೆ ನಂದೀಶ್ ಮಲ್ಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.